ಯಾರ ಬಗ್ಗೆ ಹೆಗಡೆ ಅವ್ರ ಬಗ್ಗೆ, ಹೆಗಡೆ ಅವ್ರ ಮ್ಯಾನೇಜ್ಮೆಂಟ್ ಬಗ್ಗೆ ಅವರು ಆರೋಪ ಮಾಡಿದ್ರು ಆ ಸಂದರ್ಭದಲ್ಲಿ. ನಂತರದಲ್ಲಿ ಭೀಮ ಅಲ್ಲ ಚಿನ್ನಯ್ಯ ಅಂತ ಗೊತ್ತಾದಾಗ ಅವನ ಕಡೆಯಿಂದನ ಅವನ ಬಾಯಿಯಿಂದನ ಹೊಡೆದು ಗೊತ್ತಿಲ್ಲ ಏನು ಮಾಡಿ ಜಾದು ಮಾಡುವ ರೀತಿಯಿಂದ ಈ 6 ಜನರು ಈ ಒಂದು ಹೋರಾಟಗಾರ ಏನದಾರ ಸೌಜನ್ಯ ಒಂದು ಹೋರಾಟಗಾರರಲ್ಲಿ ಅವರ ಸುಳ್ಳುಗಾರರು, ಅವರೇ ಎಲ್ಲ ಸುಳ್ಳು ಹೇಳಿಸೋ ಕಾರಣಕರ್ತರು ನಂಗೆ ನಿರ್ಮಿಸಿ ಈ ಕೇಸನ್ನು ಮುಚ್ಚಾಕ್ಬೇಕು SIT ಮೂಲಕ. SIT ಬಂದಾಗಿಂದ ಮಾಡಿದ್ದು ಒಂದೇ ಕೆಲಸ, ಈ ಭೀಮನನ್ನು ಚಿನ್ನಯ್ಯನನ್ನಾಗಿ ಮಾಡಿ ಚಿನ್ನಯ್ಯನಿಂದ ಅದು ಸುಳ್ಳು ಸತ್ಯವೋ ಹೇಳಿಕೆ ಕೊಡಿಸಿ 183 ಅಡಿಯಲ್ಲಿ ಅವನೇ ಇದಕ್ಕೆಲ್ಲ ಕಾರ್ಯಕರ್ತ, 6 ಜನ ಕಾರ್ಯಕರ್ತರು ಅಂತೇಳಿ ಮುಚ್ಚಾಕುವ ಪ್ರಯತ್ನ ನಡೆದಾಗ ಇದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಗೊತ್ತಿದ್ದು ಭೂಮಿಯನ್ನು ಕಳೆದುಕೊಂಡವರು ಅಥವಾ ಮತ್ತಿನ್ನುಳಿದವರು ಅವರು ಹೋರಾಟ ಮಾಡ್ತಾನೆ ಇದ್ದರು. ಭೂಮಿ ಸಿಗಲಾರದವರು ನಾಗರಿಕ ಸಮಿತಿ ಕಟ್ಟಿಕೊಂಡು ಅದರಲ್ಲೂ ಸೋಮನಾಥ್ ನಾಯಕರು ಅವ್ರ ಜೊತೆಗಾರರು ಇರಕ್ಕೂ ಹೋರಾಟ ಮಾಡ್ತಾಯಿದ್ರು. ಇವರೆಲ್ಲರೂ ಈ ಕೇಸನ್ನು ಮುಚ್ಚಾಕೋದಕ್ಕಾಗಿ ದೇವರ ಹಿಂದೆ ಇದ್ದುಕೊಂಡು ನಡೆಸುತ್ತಿರುವಂತಹ ವ್ಯವಹಾರಗಳನ್ನು ಹೊರಗೆ ತೆಗೆಯುವ ಸಲುವಾಗಿ ಇವತ್ತು ಸಂತ್ರಸ್ತರ ಸಮಿತಿ ಮಾಡ್ಕೊಂಡಿದ್ದಾರೆ. ಈ ಸಲ ಸೋಲೋ ಆಗಿಲ್ಲ. ಎಲ್ಲರೂ ನಾವು ತಪ್ಪು ಮಾಡಿದ್ವಿ, ಅದರಲ್ಲೂ ಮೀಡಿಯಾದಲ್ಲೇ ದುಡ್ಡಿನ ಮೀಡಿಯಾ ಅಲ್ರಿ, ಮೇನ್ ಮೀಡಿಯಾ ಅಲ್ರಿ, ಈ ಇಡೀ ಕೇಸನ್ನು ಮುಚ್ಚಿ ಹಾಕಬೇಕು ಅನ್ನೋ ದಿಶೆಯಲ್ಲೇ ನಾವು ಸಂತ್ರಸ್ತರು ಅವರಲ್ಲ ಅನ್ನುವಂಥ ನೆಲೆಯಲ್ಲಿ ಅವರು ಈಗ ಮುಂದಿನ ಹೆಜ್ಜೆ ಇಡುವ ದಶೆಯಿಂದನ ದೇವರ ಹೆಸರಿನಲ್ಲಿ ಒಂದು ಸಂತ್ರಸ್ತರ ನೇಮಿಸಿ ಅದಕ್ಕೆ ಒಳ್ಳೆಯ ಬಲಿಷ್ಠ ಬುದ್ಧಿವಂತನ ನಾಗೇಶ್ ಅನ್ನುವಂಥವ್ರನ್ನು ಅಡ್ವೊಕೇಟಾಗಿ ನೇಮಿಸಿದ್ದಾರೆ. ಅಂದ್ರೆ ಈ ಸಂತ್ರಸ್ತ ಸಮಿತಿ